ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ಎಕ್ಸಾಮ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಜೀವನ್ ಸರ್ ಮಾತಾಡ್ತಾ ಇರ್ತಕ್ಕಂತಹದ್ದು. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ 2026ರ ಒಂದು ಏನು ನೇಮಕಾತಿ ಸರಣಿ ಅಂತ ಈಗ ಶುರುವಾಗಿದೆ. ಮೊದಲನೇದಾಗಿ ಅಗ್ರಿಕಲ್ಚರ್ ಆಫೀಸರ್ ಅಥವಾ ಕೃಷಿ ಅಧಿಕಾರಿ ಮತ್ತು ಸಹಾಯ ಕೃಷಿ ಅಧಿಕಾರಿ ನೋಟಿಫಿಕೇಶನ್ ಬಂತು. ಈಗ ಎರಡನೇದಾಗಿ ಪೊಲೀಸ್ ಕಾನ್ಸ್ಟೇಬಲ್ 3500ಕ್ಕೂ ಅಧಿಕ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಈಗ ಬರ್ತಾ ಇದೆ. 2026ರ ಸ್ಟಡಿ ಪ್ಲಾನ್ ತಗೊಂಡು ಕೂಡ ನಾನು ಇಲ್ಲಿ ಬಂದಿದ್ದೇನೆ. ಈ ಒಂದು ಪ್ಲಾನ್ ಯಾವ ರೀತಿ ಇರುತ್ತಪ್ಪ ಅಂತ ಅಂದ್ರೆ, ಏನು ಕರೆಕ್ಟ್ ಆಗಿ ನೀವು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದೀರಾ, ಅಂದ್ರೆ ಏನು ಕರೆಕ್ಟ್ ಆಗಿ ಸೀರಿಯಸ್ ಆಗಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದೀರಾ, ಅವರು ಮಾತ್ರ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾರಾದ್ರೂ ಸೀರಿಯಸ್ ಆಗಿ ಇಲ್ಲ ನಮಗೆ ಈ ಸರಿ ಜಾಬ್ ಇಲ್ಲ ಅಂತ ಅಂದ್ರೂ ನಾವು ಬೇರೆದನ್ನ ಮಾಡ್ಕೊಳ್ತೇವೆ ಅಂತಕ್ಕಂಥವ್ರು ಈಗಲೇ ಕ್ವಿಟ್ ಮಾಡಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಅಂದ್ರೆ, ನನಗೆ ಸೀರಿಯಸ್ ಆಸ್ಪಿರೆಂಟ್ಸ್ ಬೇಕು. ಈ ಒಂದು ವಿಡಿಯೋ ನೋಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸೀರಿಯಸ್ ಆಗಿದ್ರು ಅಂತ ಅಂದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಾಗಿ ಅಂತಾನೆ ಸೀರಿಯಸ್ ಆಗಿ ಇದ್ರು ಅಂತ ಅಂದ್ರೆ, ನಾನು ಯಾವ ರೀತಿ ಓದಬೇಕು, ಏನನ್ನ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಅರೌಂಡ್ 55 ಡೇಸ್ ಇದೆ. ನೋಡಿ ಎಷ್ಟಿದೆ ಅಂತ ಅಂದ್ರೆ, ಅರೌಂಡ್ 55 ಡೇಸ್ ಅಷ್ಟೇ ಇರತಕ್ಕಂಥದ್ದು. ಯಾವ ರೀತಿ ಓದಬೇಕು ಅಂತ ಎಲ್ಲವನ್ನು ಕೂಡ ವಿತ್ ಸಬ್ಜೆಕ್ಟ್ಸ್ ತೆಗೆದುಕೊಂಡು ಬಂದಿದ್ದೇನೆ, ನೋಡೋಣಂತೆ. ಅರೌಂಡ್ ಎಷ್ಟಿದೆ ಅಂತ ಅಂದ್ರೆ 55 ದಿನ ಇದೆ. ಅದರಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಏನಾದ್ರೂ ಜ್ವರ ಬಂತು, ಇದಾಯ್ತು ಅದಾಯ್ತು ಅಂತ ಅಂದ್ರೂ ನಮಗೆ ಒಂದು 40 to 45 ಡೇಸ್ ಈಗ ಅಪ್ಲಿಕೇಶನ್ ಹಾಕೋದಕ್ಕಾಗಿರ್ಬೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಎಲ್ಲ ತೆಗೆದು ಕೂಡ 40 to 45 ಡೇಸ್ ನಿಮಗೆ ಸಿಗುತ್ತೆ. ನಾವು 45 ದಿನದ ಒಂದು ಪ್ಲಾನ್ ಅನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆನಾ? ನಿಮಗೆ ಈಸಿಯಾಗಿ ಪೊಲೀಸ್ ಕಾನ್ಸ್ಟೇಬಲ್ ನಲ್ಲಿ ನಿಮಗೆ ಎಷ್ಟು ಬೇಕು ಅಂಕ ಅಂತ ಅಂದ್ರೆ, ಕೆಲವೊಂದು ಬೇರೆ ಬೇರೆ ಡಿಸ್ಟಿಕ್ ಮೇಲೆ ಡಿಪೆಂಡ್ ಅದು. ಬಟ್ ಕೆಲವೊಂದು ಡಿಸ್ಟಿಕ್ ಅಲ್ಲಿ ಎಷ್ಟು ಬೇಕು ಅಂಕಗಳು ಅಂತ ನೀವು ನೋಡೋದಾದ್ರೆ, ನಿಮಗೆ ಮಿನಿಮಮ್ ಸ್ಕೋರ್ ಇಲ್ಲಿ 65 ಬೇಕು. ವುಮೆನ್ಸ್ಗೆ ಬೇರೆ ಇರುತ್ತೆ, ಇದು ಮೆನ್ಸ್ಗೆ ಓನ್ಲಿ ಫಾರ್ ಮೆನ್ಸ್. ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ವುಮೆನ್ಸ್ಗೂ ಕೂಡ ಇಲ್ಲಿ ಏನಿದೆ ಅಂತಂದ್ರೆ ಪೋಸ್ಟ್ಸ್ ಇದಾವೆ. DAR ಡೈರೆಕ್ಟ್ ಆರ್ ಅನ್ನು ಪೊಲೀಸ್ ಅಲ್ಲಿ DAR ಮತ್ತೆ CR ಅಂತ ಏನಿರ್ತವೆ, CR ಈ ಒಂದು ಹುದ್ದೆಗಳು ಏನಿರ್ತವೆ ಇಲ್ಲಿ ಮಹಿಳೆಯರಿಗೆ ಇಲ್ಲ, ವುಮೆನ್ಸ್ ಗಳಿಗೆ ಪೋಸ್ಟ್ ಇಲ್ಲ, ಇದು ಗೊತ್ತಿರಲಿ. ಓಕೆನಾ? ನೆಕ್ಸ್ಟ್ ಇಲ್ಲಿ KSRP ಅಂತ ಇರುತ್ತೆ. KSRP ಇಲ್ಲೂ ಕೂಡ ವುಮೆನ್ಸ್ಗೆ ಇಲ್ಲಿ ಇರೋದಿಲ್ಲ. ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಹೋಗೋಣ. ಈಗ ಮೊದಲನೇದಾಗಿ ಇಲ್ಲಿ ನಾವು ಏನನ್ನ ಓದಬೇಕು ಅದನ್ನು ನಾವು ಈಗ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಪೊಲೀಸ್ ಪರೀಕ್ಷೆಗಾಗಿ ಸ್ಟಡಿ ಪ್ಲಾನ್ ಯಾವ ರೀತಿ ಇರಬೇಕು, 2026ರಲ್ಲಿ ನಾವು ಯಾವ ರೀತಿ ಎಕ್ಸಾಮ್ಸ್ ಅನ್ನ ನಾವು ಕ್ಲಿಯರ್ ಮಾಡಬೇಕು, ಎಲ್ಲವನ್ನು ಕೂಡ ನೋಡೋಣ. ನೋಡಿ, ಮ್ಯಾಕ್ಸಿಮಮ್ ನಾವು ಏನ್ ಮಾಡಬೇಕು ಅಂತ ಇರೋದು 55 ದಿನ ಇರೋದು ಕಾರಣದಿಂದಾಗಿ ಮ್ಯಾಕ್ಸಿಮಮ್ ಎಲ್ಲಿ ನಾವು ಫೋಕಸ್ ಮಾಡಿದ್ರೆ ನಮಗೆ 70+ ಅಂಕ ಆಗ್ಬಿಡುತ್ತೆ. ಓಕೆನಾ? 70+ ಅಂಕ ಆಗ್ಬಿಡುತ್ತೆ. ಇದು ಮೇನ್ ನಮಗೆ ಗೊತ್ತಿರಬೇಕು. ನೋಡಿ, ಮೊದಲನೇದಾಗಿ 5 ಸಬ್ಜೆಕ್ಟ್ಗಳು ತುಂಬಾ ಇಂಪಾರ್ಟೆಂಟ್. ಇದರಿಂದ ನಿಮಗೆ ಅರೌಂಡ್ ಎಷ್ಟು ಬರುತ್ತೆ ಅಂತ ಅಂದ್ರೆ 65 to 70 ಕ್ವಶನ್ಸ್ ಇದರಿಂದನೇ ಬರುತ್ತೆ. ಓಕೆನಾ? ಬರೆದಿಟ್ಕೊಳ್ಳಿ, ಪಕ್ಕಾ ಬಂದೇ ಬರುತ್ತೆ. ಈಗ ಮೊದಲನೇದಾಗಿ ನೋಡಿ, ಕರ್ನಾಟಕ ಇತಿಹಾಸ ಏನನ್ನ ಓದಬೇಕು ಅಂತ ಹೇಳ್ಕೊಡ್ತೇನೆ. ಕರ್ನಾಟಕದ ಭೂಗೋಳ ಏನನ್ನ ಓದಬೇಕು ಅಂತ ಹೇಳ್ಕೊಡ್ತೇನೆ. ಭಾರತದ ಸಂವಿಧಾನ ಏನನ್ನ ಓದಬೇಕು ಅಂತ ಹೇಳ್ಕೊಡ್ತೇನೆ. ಕರ್ನಾಟಕದ ಅರ್ಥವ್ಯವಸ್ಥೆ ಅಥವಾ ಏನು ಎಕನಾಮಿಕ್ಸ್ ಅಂತ ಇದೆ ಅದನ್ನ ಏನನ್ನ ಓದಬೇಕು ಅಂತ ಹೇಳ್ತೇನೆ. ಸೈನ್ಸ್ ಮತ್ತೆ ಇಲ್ಲಿ ಗಣಿತ ಮೆಂಟಲ್ ಎಬಿಲಿಟಿ ಏನನ್ನ ಓದಬೇಕು ಅಂತ ಹೇಳ್ತೇನೆ. ಇಲ್ಲಿ ಕರೆಂಟ್ ಅಫೇರ್ಸ್ ನಾನು ಯಾಡ್ ಮಾಡಿಲ್ಲ. ನೀವು 55 ದಿನದಲ್ಲಿ ಕರೆಂಟ್ ಅಫೇರ್ಸ್ ನಾನು ಮ್ಯಾಗಝಿನ್ಸ್ ತಗೊಂಡು ಕರೆಂಟ್ ಅಫೇರ್ಸ್ ಓದ್ತೀನಿ ಅಂತ ಕೂತ್ಕೊಂಡ್ರೆ ನಿಮಗೆ ಆಗೋದಿಲ್ಲ. ಏನು ಓದಬೇಕು ಅದನ್ನ ಹೇಳ್ಕೊಡ್ತಾ ಹೋಗ್ತೇನೆ. ಓಕೆನಾ? ಮೊದಲನೇದಾಗಿ ಬನ್ನಿ, ಕರ್ನಾಟಕದ ಇತಿಹಾಸವನ್ನ ಮೊದಲನೇದಾಗಿ ನೋಡೋಣ. ಯಾಕೆ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಕರ್ನಾಟಕದ ಇತಿಹಾಸ ನೋಡಿ, ಮೌರ್ಯರು ಓದಬೇಕು, ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಚೋಳರು, ವ್ಯಂಗ್ಯ ಚಾಲುಕ್ಯರು, ಪಲ್ಲವರು, ನೆಕ್ಸ್ಟ್ ಇಲ್ಲಿ ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು, ಶಾಹಿ ಮನೆತನ, ಚಿಕ್ಕ ಸಂಸ್ಥಾನಗಳು, ಮೈಸೂರಿನ ಒಡೆಯರು, ಮೈಸೂರಿನ ಸುಲ್ತಾನರು, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಗಳು, ಮತ್ತೆ ಇಲ್ಲಿ ಕರ್ನಾಟಕದ ಏಕೀಕರಣ. ಇಷ್ಟು ಟಾಪಿಕ್ ಕರ್ನಾಟಕದ ಇತಿಹಾಸದಲ್ಲಿ ಬರುತ್ತೆ. ಓಕೆನಾ? ಇದರಲ್ಲಿ ಮೇನ್ ಟಾಪಿಕ್ ಯಾವುದು, ನಮಗೆ ಪಕ್ಕ ಕ್ವಶನ್ಸ್ ಬರ್ತಾವೆ ಇದರಿಂದ ಅಂತಕ್ಕಂಥ ಟಾಪಿಕ್ ಯಾವುದು ನೋಡಿ, ಮೌರ್ಯರು ಓದಬೇಕು, ಕದಂಬರು ಓದಬೇಕು ಕಂಪಲ್ಸರಿ. ಶಾತವಾಹನರಲ್ಲಿ ಹಾಲ ಮತ್ತೆ ಶಾತವಾಹನರಲ್ಲಿ ಗೌತಮಿಪುತ್ರ ಶಾತಕರ್ಣಿ ಒಂದು ಇಂಥವ್ರದ್ದು ಓದಬೇಕು. ರಾಷ್ಟ್ರಕೂಟರಲ್ಲಿ ಮತ್ತೆ ಇಲ್ಲಿ ಕದಂಬರ ನಡುವೆ ಜಗಳಗಳು ನಡೀತಾ ಇರ್ತವೆ. ಕದಂಬರಲ್ಲ, ಬಾದಾಮಿ ಚಾಲುಕ್ಯರ ನಡುವೆ ಜಗಳಗಳು ನಡೀತಾ ಇರ್ತವೆ, ಅದನ್ನ ಓದಬೇಕು. ಬಾದಾಮಿ ಚಾಲುಕ್ಯರು ಮೇನ್ ಟಾಪಿಕ್. ನೆಕ್ಸ್ಟ್ ರಾಷ್ಟ್ರಕೂಟರು ಸ್ವಲ್ಪ ಓದ್ಕೋಬೇಕು. ವ್ಯಂಗ್ಯ ಚಾಲುಕ್ಯರು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಬಿಟ್ಬಿಡಿ. ಚೋಳರು ಕೂಡ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಕಲ್ಯಾಣಿ ಚಾಲುಕ್ಯರು ಓದಬೇಕು.
ನೋಡಿ ನಾನು ರೆಡ್ ಕಲರಲ್ಲಿ ನಾನು ಈಗ ಮಾರ್ಕ್ ಮಾಡ್ತೇನೆ, ಅದನ್ನು ಕಂಪಲ್ಸರಿಯಾಗಿ ಓದಬೇಕು ನೀವು. ಯಾವುದಪ್ಪ ಅಂತ ಅಂದರೆ ನೋಡಿ, ಮೌರ್ಯರು ಕಂಪಲ್ಸರಿ ಓದಬೇಕು, ಓಕೆನಾ. ಕದಂಬರು ಕಂಪಲ್ಸರಿ ಓದಬೇಕು, ಗಂಗರು ಕೂಡ ಕಂಪಲ್ಸರಿ ಓದಬೇಕು, ಬಾದಾಮಿ ಚಾಳುಕ್ಯರು ಕಂಪಲ್ಸರಿ ಓದಬೇಕು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಳುಕ್ಯರು, ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಶಾತವಾಹನರು ಕೂಡ ಸ್ವಲ್ಪ ನೋಡ್ಕೊಂಡು ಹೋದ್ರೆ ನಿಮಗೆ ಸಾಕು, ಓಕೆನಾ. ಇಷ್ಟು ಮೊದಲನೇ ಸೈಡಲ್ಲಿ. ನೆಕ್ಸ್ಟ್ ಇಲ್ಲಿ ಎರಡನೇ ಸ್ಲೈಡ್ನಲ್ಲಿ ನೋಡಿ, ಹೊಯ್ಸಳರು ತುಂಬಾ ಇಂಪಾರ್ಟೆಂಟ್. ಹೊಯ್ಸಳರು ಚೆನ್ನಕೇಶವ ದೇವಸ್ಥಾನ, ಇಲ್ಲಿ ಬೇಲೂರಿನ ಚೆನ್ನಕೇಶವ ದೇವಸ್ಥಾನ, ಮತ್ತೆ ಇಲ್ಲಿ ಹಳೇಬೀಡು, ಮತ್ತೆ ಬೇಲೂರು, ಸೋಮನಾಥಪುರ ಎಲ್ಲವೂ ಕೂಡ ಹೊಯ್ಸಳರು, ವಿಷ್ಣುವರ್ಧನ ಅಂತಕ್ಕಂಥ ರಾಜ, ಎಲ್ಲವನ್ನು ಕೂಡ ತುಂಬಾ ಡೀಟೇಲ್ ಆಗಿ ಓದಿ ಹೊಯ್ಸಳರು. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ, ಅತ್ಯಂತ ದೊಡ್ಡ ಸಾಮ್ರಾಜ್ಯ ಇದು. ಸಂಗಮ, ಸಾಳುವ, ತುಳುವ, ಅರವಿಡು, ಈ ಒಂದು ಮನೆತನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಮಿನಿಮಮ್ 2 ಕ್ವಶನ್ಸ್ ಬರ್ತವೆ ವಿಜಯನಗರ ಸಾಮ್ರಾಜ್ಯದಿಂದ, ಓಕೆನಾ. ಬಹುಮನಿ ಸುಲ್ತಾನರು ನೀವು ಏನು ಓದಿದ್ರಿ ಅಂತ ಅಂದ್ರೂ ಕೂಡ ಗೊತ್ತಾಗೋದಿಲ್ಲ. ಬಟ್ ಮೇನ್ ಎರಡನೇ ಇಬ್ರಾಹಿಂ ಆದಿಲ್ ಶಾ ಏನ್ ಮಾಡ್ದ, ಗೋಳ್ಗುಮಠ ಯಾರು ಕಟ್ಟಿಸಿದ, ಇವು ಮೇನ್ ಸಿಂಪಲ್ ಟಾಪಿಕ್ಸ್ ಗಳನ್ನ ಓದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಶಾಹಿ ಮನೆತನ ಕೂಡ ಸೇಮು. ಚಿಕ್ಕ ಸಂಸ್ಥಾನಗಳು, ಇದನ್ನ ನೀವು ಓದ್ಕೊಂಡಿಲ್ಲ ಅಂತ ಅಂದ್ರೂ ಕೂಡ ನಡೆಯುತ್ತೆ. ಯಾಕೆ ಅಂತ ಇಲ್ಲಿಂದ ಕ್ವಶನ್ಸ್ ಬರೋದು ಕಡಿಮೆ. ಬಟ್ ಇಲ್ಲಿ ಏನಪ್ಪಾ ಮಾಡಬೇಕು ಅಂತ ಅಂದ್ರೆ, ಇಲ್ಲಿ ಚಿಕ್ಕ ಸಂಸ್ಥಾನದಲ್ಲಿ ಕೆಳದಿ ನಾಯಕರು ಬರ್ತಾರೆ, ಪಾಳೆಗಾರರು ಬರ್ತಾರೆ, ಚಿತ್ರದುರ್ಗ ಪಾಳೆಗಾರರು ಬರ್ತಾರೆ, ಇವರೆಲ್ಲರೂ ಕೂಡ ಬರ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಮೈಸೂರಿನ ಒಡೆಯರು ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದನ್ನು ಓದ್ಕೊಂಡ್ಲೇಬೇಕು ಕಂಪಲ್ಸರಿ, ಲೈನ್ ಟು ಲೈನ್ ಓದಿ. ಮೈಸೂರಿನ ಸುಲ್ತಾನರು ಇಲ್ಲಿ ದೆಹಲಿ ಸುಲ್ತಾನ ಮತ್ತೆ ಇಲ್ಲಿ ಟಿಪ್ಪು ಸುಲ್ತಾನ, ಎರಡರನ್ನು ಕೂಡ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಮೈಸೂರಿನ ದೆಹಲಿ ಸುಲ್ತಾನರು ಮತ್ತು ಟಿಪ್ಪು ಸುಲ್ತಾನರು. ನೆಕ್ಸ್ಟ್ ಇಲ್ಲಿ ಕರ್ನಾಟಕದ ಸ್ವಾತಂತ್ರ್ಯ ಸಂಗ್ರಾಮ, ಕರ್ನಾಟಕದಲ್ಲಿ ಯಾವ ರೀತಿ ಸಂಗ್ರಾಮಗಳು ನಡೆದವು, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ ಯಾವ ರೀತಿ ಆಯಿತು, ಗಂಗಾಧರರಾವ್ ದೇಶಪಾಂಡೆ ಯಾರು, ಮತ್ತೆ ಇಲ್ಲಿ 1924 ಕಾಂಗ್ರೆಸ್ ಎಲ್ಲಿ ನಡೆಯಿತು, ಇವೆಲ್ಲವೂ ಕೂಡ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬರ್ತವೆ. ಅವನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಕರ್ನಾಟಕದ ಏಕೀಕರಣ ಅಂದ್ರೆ 1973ರಲ್ಲಿ ಕರ್ನಾಟಕ ಏನು ರಾಜ್ಯ ನವೆಂಬರ್ 1ನೇ ತಾರೀಕಿನಂದು ಏನು ನವೆಂಬರ್ 1ನೇ ತಾರೀಕು 1973ನೇ ತಾರೀಕಿನಂದು ಏನು ಹೆಸರನ್ನ ಚೇಂಜ್ ಮಾಡಿದ್ರು, ಅದನ್ನ ಯಾವ ರೀತಿ ನೋಡ್ಕೋಬೇಕು ಅದರ ಬಗ್ಗೆ ಇಲ್ಲಿ ಮಾಹಿತಿ. ಓಕೆ, ಇಷ್ಟನ್ನ ಓದಿಕೊಂಡ ನಂತರ ನೋಡಿ, ಏನು ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೇನೆ, ಕರ್ನಾಟಕದ ಇತಿಹಾಸನ ಇಷ್ಟನ್ನ ನೋಡಿಕೊಂಡ ನಂತರ ನಾನು ಏನ್ ಮಾಡಿದ್ದೇನೆ ಅಂತ ಅಂದ್ರೆ ಒಂದು ಬ್ಯಾಚ್ ಮಾಡಿದ್ದೇನೆ ನಿಮಗಾಗಿ ಅಂತಾನೆ, ಏನ್ಸಿಯಂಟ್ ಹಿಸ್ಟ್ರಿ. ಇದರಲ್ಲಿ ಸಂಪೂರ್ಣವಾಗಿರುತ್ತೆ, ಏನ್ಸಿಯಂಟ್ ಹಿಸ್ಟ್ರಿ ಮಾತ್ರ ಅಲ್ಲ, ಸಂಪೂರ್ಣ ಹಿಸ್ಟ್ರಿ ಇರುತ್ತೆ. ಓನ್ಲಿ 89 ರುಪೀಸು. ಈ ಒಂದು ಕೊಟ್ಟಿರತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವೇನ್ ಮಾಡಬೇಕು ಅಂತ ಅಂದ್ರೆ ಹಿಸ್ಟ್ರಿ ಅಂತ ಟೈಪ್ ಮಾಡಿ PDF ಕಳಿಸಿದೆ ಅಂತ ಅಂದ್ರೆ ಸಂಪೂರ್ಣವಾಗಿ ಹಿಸ್ಟ್ರಿ ಸಿಗುತ್ತೆ, ಓಕೆನಾ. ಇದು ಗೊತ್ತಿರಲಿ, ಹಿಸ್ಟ್ರಿ ಸಿಗುತ್ತೆ ಸಂಪೂರ್ಣವಾಗಿ ಗೊತ್ತಿರಲಿ. ನೆಕ್ಸ್ಟ್ ಓಕೆನಾ, ಕರ್ನಾಟಕದ ಇತಿಹಾಸದ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳಿಸಿದ್ದೇನೆ. ಈಗ ಡೈರೆಕ್ಟ್ ಆಗಿ ನಾವು ಬರೋಣ ಕರ್ನಾಟಕದ ಭೂಗೋಳಶಾಸ್ತ್ರ. ಇದರಲ್ಲಿ ಟೋಟಲ್ ಆಗಿ 10 ಟಾಪಿಕ್ಸ್ ತಂದಿದ್ದೇನೆ, ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಗಳು ಇವು. ನೋಡಿ, ಕರ್ನಾಟಕದ ಭೂಗೋಳಶಾಸ್ತ್ರದಲ್ಲಿ ಕರ್ನಾಟಕದ ನದಿಗಳು ಮತ್ತು ನದಿಗಳ ಅಣೆಕಟ್ಟುಗಳನ್ನು ಓದ್ಕೋಬೇಕು, ಕರ್ನಾಟಕದ ಭೌತಿಕ ವಿಭಾಗಗಳನ್ನು ಓದ್ಕೊಳ್ಳಿ, ಭಾರತದ ಮಾನ್ಸೂನ್ ಬಗ್ಗೆ ಓದ್ಕೊಳ್ಳಿ, ಸೌತ್ ವೆಸ್ಟ್ ಮಾನ್ಸೂನ್, ನಾರ್ತ್ ಈಸ್ಟ್ ಮಾನ್ಸೂನ್, ನೈಋತ್ಯ ಮಾನ್ಸೂನ್ ಎಲ್ಲವನ್ನು ಕೂಡ ಓದ್ಕೊಳ್ಳಿ. ಮಣ್ಣಿನ ವಿಧಗಳು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಅವೆಲ್ಲವನ್ನು ಕೂಡ ಓದ್ಕೊಳ್ಳಿ. ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅಭಯಾರಣ್ಯಗಳು, ರಾಷ್ಟ್ರೀಯ ಉದ್ಯಾನ ಅಂತ ನ್ಯಾಷನಲ್ ಪಾರ್ಕ್ಗಳು ಬರ್ತವೆ, ವನ್ಯಜೀವಿ ಅಭಯಾರಣ್ಯಗಳು ಬರ್ತವೆ, ಅವನ್ನ ನೋಡ್ಕೊಳ್ಳಿ. ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತವೆ, ನೀವೇನು ಡೆಪ್ತ್ ಆಗಿ ಓದಬೇಕು ಅಂತ ಇಲ್ಲ. ನೆಕ್ಸ್ಟ್ ಕೃಷಿ ಮತ್ತು ಬೆಳೆಗಳಿಗೆ ಸಂಬಂಧಪಟ್ಟಂತೆ ಓದ್ಕೊಳ್ಳಿ, ಖನಿಜ ಸಂಪನ್ಮೂಲಗಳ ಬಗ್ಗೆ ಓದ್ಕೊಳ್ಳಿ, ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಓದ್ಕೊಳ್ಳಿ, ಭೂಕಂಪ ಮತ್ತು ಜ್ವಾಲಾಮುಖಿಗಳು ಯಾವ್ಯಾವ ಇದಾವೆ ನೋಡ್ಕೊಳ್ಳಿ. ಕರ್ನಾಟಕದ ಜಿಲ್ಲಾವಾರು ಭೂಗೋಳವನ್ನು ನೀವು ಒಂದ್ಸಲಿ ನೋಡ್ಕೊಳ್ಳಿ, ಅಂದ್ರೆ ಯಾವ ಜಿಲ್ಲೆಯಲ್ಲಿ ಏನೇನು ಕಂಡು ಬರುತ್ತೆ, ಏನು ಎಲ್ಲಿ ಕಂಡು ಬರುತ್ತೆ. ಗುಡದಿ ಪಕ್ಷಿಧಾಮ ಎಲ್ಲಿದೆ, ಮತ್ತೆ ಇಲ್ಲಿ ರಾಮದೇವರ ಬೆಟ್ಟ ಎಲ್ಲಿದೆ, ಇಂಥವು ತುಂಬಾ ಡಿಸ್ಟ್ರಿಕ್ಟ್ ವೈಸ್ ನೋಡ್ಕೊಳ್ಳಿ, ನಿಮಗೆ ಯೂಸ್ ಆಗತ್ತೆ. ಅದರ ಬಳಿಕ ಭೂಗೋಳ ಆದಮೇಲೆ ಭಾರತದ ಸಂವಿಧಾನದಲ್ಲಿ ನೋಡಿ, ನೀವು ಸಂಪೂರ್ಣ ಸಂವಿಧಾನ 395 ಆರ್ಟಿಕಲ್ ನೀವು ಗಂಗಾಧರ್ ಪುಸ್ತಕವನ್ನು ಇಟ್ಕೊಂಡು ಸಂಪೂರ್ಣವಾಗಿ ಓದ್ತೀನಿ ಅಂತಂದ್ರೆ ಈಗ ಆಗೋದಿಲ್ಲ. ಈಗ ನಮ್ಮ ಹತ್ರ ಇರತಕ್ಕಂಥದ್ದು 55 ದಿನ, ಅದರಲ್ಲಿ ನಾವು ಏನ್ ಮಾಡ್ಬೇಕು ಅಂತ 70+ ಅಂಕ ತೆಗೆದುಕೊಳ್ಬೇಕು ಅಂತ ಅಂದ್ರೆ ಏನನ್ನ ಓದ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ನೋಡಿ, ಭಾರತದ ಸಂವಿಧಾನ ಅಂತ ನೋಡೋದಾದ್ರೆ ಮೂಲಭೂತ ಹಕ್ಕುಗಳು ಪಕ್ಕಾ ಕ್ವಶನ್ ಬರುತ್ತೆ. ಮೂಲಭೂತ ಹಕ್ಕುಗಳಿಂದ ಕಂಪಲ್ಸರಿ ಕ್ವಶನ್ಸ್ ಬರ್ತಿದಾವೆ, ಅದಕ್ಕಾಗಿ ಕಂಪ್ಲೀಟ್ ಆಗಿ ಓದ್ಕೊಂಡು ಹೋಗಿ. PTA ಪ್ರಿಯಾಂಬಲ್ ಸ್ವಲ್ಪ ನೋಡ್ಕೊಳ್ಳಿ, ಪ್ರಿಯಾಂಬಲ್ ಒಂದೇ ಒಂದು ಪೇಜ್ ಇದೆ, ಅದನ್ನ ನೋಡ್ಕೊಳ್ಳಿ. ಏನೋ ಅದರಲ್ಲಿ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ ಆಗಿದಾವೆ, ಅದನ್ನ ನೋಡ್ಕೊಳ್ಳಿ. ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಸಂಸತ್ತು, ಇದರ ಬಗ್ಗೆ ಸಂಪೂರ್ಣ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದು, ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಸಂಸತ್ತು. ಅದೇ ರೀತಿ ಚೀಫ್ ಮಿನಿಸ್ಟರ್, ಗವರ್ನರ್ ಇವರ ಬಗ್ಗೆ. ಪಂಚಾಯತ್ ರಾಜ್ ಮತ್ತು 73-74ನೇ ತಿದ್ದುಪಡಿಗಳು, ಸಂವಿಧಾನದ ಇತರ ತಿದ್ದುಪಡಿಗಳು, ಇಷ್ಟನ್ನ ಮೇನ್ ಆಗಿ ನೋಡ್ಕೊಂಡು ಹೋಗಿ. ಇದಾದ ಬಳಿಕ ನೆಕ್ಸ್ಟ್ ಇಲ್ಲಿ ಮನಿ ಬಿಲ್ ಆಗಿರ್ಬೋದು, ಮನಿ ಬಿಲ್ಲು,
ಹಣಕಾಸಿನ ಮಸೂದೆ ಇವೆಲ್ಲವೂ ಕೂಡ ಮಸೂದೆಗಳನ್ನ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಇಲ್ಲಿ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಇವನ್ನು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಂಡ್ರೆ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಸ್ಕೋರ್ ಮಾಡ್ಬೋದು. ಭಾರತದ ಸಂವಿಧಾನ ಆಯಿತು ಅಂತ ಅನ್ಕೊಂಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಈ ಹೆಚ್ಚಿನ ಮಾಹಿತಿಗಳನ್ನ ಇಲ್ಲಿ ಆರ್ಟಿಕಲ್ಗಳನ್ನು ಕೂಡ ಕೊಟ್ಟಿದ್ದೇನೆ. ಸಿದ್ಧತೆಗೆ ವಿಶೇಷ ಗಮನವನ್ನು ಹರಿಸ್ರಿ. ಆರ್ಟಿಕಲ್ 12ರಿಂದ 35, 36ರಿಂದ 51, 51A, 52ರಿಂದ 78, 79ರಿಂದ 122, 124ರಿಂದ 147 ಇಲ್ಲೇನು ಆರ್ಟಿಕಲ್ಸ್ ಕೊಟ್ಟಿದ್ದೇನೆ ಇವು ಮೇನ್ ಇಂಪಾರ್ಟೆಂಟ್ ಆರ್ಟಿಕಲ್. ನೋಡು, ಪಂಚಾಯಿತಿಗಳಲ್ಲಿ 243ರಲ್ಲಿ ಪಂಚಾಯಿತಿಯಲ್ಲಿ ಆರ್ಟಿಕಲ್ 243 ಓವರೆಗೂ ಇದಾವೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇಂಥ ಪ್ರಶ್ನೆಗಳು ಆಗಿದ್ದಾವೆ. ಓಕೆನಾ. ಅದಾದ ಬಳಿಕ ನೆಕ್ಸ್ಟ್ ಭಾರತದ ಅರ್ಥವ್ಯವಸ್ಥೆ ನೋಡಿ. ಏನು ಕೆಇಎಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ರಾಷ್ಟ್ರೀಯ ಆದಾಯ ನ್ಯಾಷನಲ್ ಇನ್ಕಮ್, RBI ಮತ್ತು ಬ್ಯಾಂಕಿಂಗ್, ಹಣದುಬ್ಬರ, ಕೇಂದ್ರ ಬಜೆಟ್, GST, ಮತ್ತೆ ಬಡತನ ನಿರುದ್ಯೋಗ, ಕೃಷಿ ಆಗಿರ್ಬೋದು, ನೀತಿ ಆಯೋಗ, ವಿದೇಶಿ ಮತ್ತು ವ್ಯಾಪಾರ, ಕರ್ನಾಟಕದ ಆರ್ಥಿಕತೆ, ಇಷ್ಟನ್ನ ಮೇನ್ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ. ಇದೇನು ಟಾಪಿಕ್ ಹೇಳ್ತಿದ್ರೆ ಏನು ಕೂಡ ಹೇಳ್ತಾ ಇಲ್ಲ, ಟಾಪಿಕ್ ಏನು ಅದನ್ನ ಬಿಟ್ಟು ಏನು ಕೂಡ ಹೇಳ್ತಾ ಇರಲಿಲ್ಲ ಅಂತ ಕೇಳಬಹುದು. ಎಲ್ಲವನ್ನು ಕೂಡ ಹೇಳ್ತೇನೆ, ಡೋಂಟ್ ವರಿ. ಓಕೆನಾ. ನೆಕ್ಸ್ಟ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇದು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಳತೆ ಮತ್ತು ಘಟಕಗಳು, ಚಲನೆ, ಬಲ ಮತ್ತು ಬಲದ ನಿಯಮ, ಕೆಲಸ ಮತ್ತು ಶಕ್ತಿ ಸಾಮರ್ಥ್ಯ, ಗುರುತ್ವಾಕರ್ಷಣೆ, ಒತ್ತಡ ತೇಲುವಿಕೆ, ಉಷ್ಣತೆ, ಬೆಳಕು, ಧ್ವನಿ, ಇವೆಲ್ಲವೂ ಕೂಡ ಇಷ್ಟು ಓದಿದ್ರೆ ನಿಮಗೆ ಎಷ್ಟು ಸಿಗುತ್ತೆ ಅಂತ ನಿಮಗೆ ಅರೌಂಡ್ 2ರಿಂದ 3 ಕ್ವಶನ್ ಸಿಗ್ತವೆ ಇಲ್ಲಿಂದ. ನೆಕ್ಸ್ಟ್ ಇಲ್ಲಿ ರಾಸಾಯನಶಾಸ್ತ್ರ ನೋಡಬಹುದು. ಪರಮಾಣು ಮತ್ತೆ ಇಲ್ಲಿ ರಾಸಾಯನಿಕ ಕ್ರಿಯೆಗಳು, ಆಮ್ಲಜನಕ, ಕ್ಷಾರ ಮತ್ತು ಲವಣಗಳು, ಲೋಹಗಳು ಮತ್ತು ಅಲೋಹಗಳು ತುಂಬಾ ಇಂಪಾರ್ಟೆಂಟ್. ಲೋಹ ಮತ್ತು ಅಲೋಹಗಳು ಕೇಳ್ತಾರೆ ಇದರಿಂದ. ನೆಕ್ಸ್ಟ್ ಇಲ್ಲಿ ಇಂಧನಗಳು, ದೈನಂದಿನ ಜೀವನದಲ್ಲಿ ರಾಸಾಯನಶಾಸ್ತ್ರ, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ದೈನಂದಿನ ಜೀವನದಲ್ಲಿ ರಾಸಾಯನಶಾಸ್ತ್ರ ಇದನ್ನು ಕೂಡ ಏನ್ ಮಾಡಿ ಅಂತಂದ್ರೆ ಟಾಪಿಕ್ ವೈಸ್ ಓದ್ಕೊಳ್ಳಿ. ಅದರ ಬಳಿಕ ಕೊನೆಯದಾಗಿ ಜೀವಕೋಶ, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಸ್ಯ ಪ್ರಾಣಾಂಗಾಂಶಗಳು, ಮಾನವನ ದೇಹದ ವ್ಯವಸ್ಥೆಗಳು, ಮತ್ತೆ ಪೋಷಣೆ, ಉಸಿರಾಟ, ರಕ್ತ ಪರಿಚಲನೆ, ವಿಸರ್ಜನೆ ಆಗಿರ್ಬೋದು, ಸಂತಾನೋತ್ಪತ್ತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಸೇರಿ 1 ಕ್ವಶನ್ಸ್ ಮ್ಯಾಕ್ಸಿಮಮ್ ಬರ್ಬೋದು. ಆರೋಗ್ಯ ಮತ್ತು ರೋಗಗಳು, ಇಲ್ಲಿ ಕ್ವಶನ್ಸ್ ಬರ್ತವೆ. ಪೌಷ್ಟಿಕಾಂಶ, ವಿಟಮಿನ್ಗಳು, ಬ್ಯಾಕ್ಟೀರಿಯಾ ಮತ್ತು ವೈರಸ್, ಶಿಲೀಂಧ್ರ, ಸಾಂಕ್ರಾಮಿಕ ರೋಗಗಳು, ಲಸಿಕೆಗಳು, ಸಾರ್ವಜನಿಕ ಆರೋಗ್ಯ, ಇದರಿಂದ ಕ್ವಶನ್ಸ್ ಬರ್ತವೆ. ಇದು ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಇದು ವೆರಿ ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೊನೆಯದಾಗಿ ಮೆಂಟಲ್ ಎಬಿಲಿಟಿ ನಿಮಗೆ ಮಿನಿಮಮ್ 10 ಕ್ವಶನ್ಸ್ ಬರ್ತವೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾಡ್ತಾ ಇರ್ತಕ್ಕಂಥದ್ದು ಪರೀಕ್ಷೆ ಮಿನಿಮಮ್ 10 ಕ್ವಶನ್ಸ್ ಬಂದೇ ಬರ್ತವೆ. ಅದಕ್ಕಾಗಿ ನಾನೇನು ಹೇಳ್ತೇನೆ, ಸ್ವಲ್ಪ ಮೆಂಟಲ್ ಎಬಿಲಿಟಿ ಕಡೆ ಏನ್ ಮಾಡಿ ಅಂತ ಅಂದ್ರೆ ಗಮನ ಹರಿಸ್ರಿ. ಕೋಡಿಂಗ್ ಡಿಕೋಡಿಂಗ್ ಮಾಡ್ರಿ, ಬ್ಲಡ್ ರಿಲೇಷನ್ಸ್ ಮಾಡ್ರಿ, ಡೈರೆಕ್ಷನ್ ಸೆನ್ಸ್ ಮಾಡ್ರಿ, ನಂಬರ್ ಸೀರೀಸ್ ಮಾಡ್ರಿ, ಅನಾಲಜಿ ಅಂತ ಇರ್ತವೆ ಅನಾಲಜಿ ಮಾಡಿ, ಕ್ಲಾಸಿಫಿಕೇಶನ್, ಸಿಂಪ್ಲಿಫಿಕೇಶನ್, ಕ್ಯಾಲೆಂಡರ್ ಮೇಲೆ ಕ್ವಶನ್ಸ್ಗಳು, ರ್ಯಾಂಕಿಂಗ್ ಮತ್ತೆ ಆರ್ಡರ್ ಮೇಲೆ, ಮತ್ತೆ ಸೀಟಿಂಗ್ ಅರೇಂಜ್ಮೆಂಟ್, ಇಷ್ಟನ್ನ ಮಾಡ್ಕೊಂಡ್ರೆ ಸಾಕು. ನೀವು ಮೆಂಟಲ್ ಎಬಿಲಿಟಿ ನೀವು 10 ಕ್ವಶನ್ಸ್ ಬಂತು ಅಂತಂದ್ರೆ ನೋಡಿ, ಎಷ್ಟಂತಂದ್ರೆ 10 ಕ್ವಶನ್ಸ್ ಬಂತು ಅಂತಂದ್ರೆ ನೀವು ಮಿನಿಮಮ್ 7ರಿಂದ 8 ಕ್ವಶನ್ ಈಸಿಯಾಗಿ ಮಾಡ್ಬೋದು. ಓಕೆನಾ. ಇಷ್ಟ ಆಯ್ತಾ? ಇದು ನಮ್ಮ ಒಂದು ಪ್ಲಾನ್ ಇದು. ಓಕೆನಾ. ಪೊಲೀಸ್ ಪರೀಕ್ಷೆಗಾಗಿ ನಮ್ಮ ಒಂದು ಏನೋ ನಾವು ಓದಬೇಕು ಅಂತ ಪ್ಲಾನ್. ಬಟ್ ಈಗ ನಾನೇನು ಹೇಳ್ತೇನೆ, ನಿಮಗೆ GK ಓದಬೇಕು ಅಂತಂದ್ರೆ ಒಂದು ಮೇನ್ ಟಾಪಿಕ್ ನಿಮಗೆ ಹೇಳ್ತೇನೆ ನೋಡಿ. GK 360 ಬ್ಯಾಚ್ ಅಂತ, GK 360 ಬ್ಯಾಚ್ ಅಂತ ನಿಮಗೆ ಇದರಲ್ಲಿ ಹಿಸ್ಟ್ರಿ ಇರುತ್ತೆ. ಇಲ್ಲೇನೇನು ಹೇಳಿದ್ದೇನೆ, ಹಿಸ್ಟ್ರಿ ಇರುತ್ತೆ, ಕರ್ನಾಟಕದ ಇತಿಹಾಸ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಸಂವಿಧಾನ ಇರೋದಿಲ್ಲ, ಭೂಗೋಳಶಾಸ್ತ್ರ ಕೂಡ ಇರೋದಿಲ್ಲ, ಹಿಸ್ಟ್ರಿ ಒಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ಕೊನೆಯದಾಗಿ ಭಾರತದ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಜೀವಶಾಸ್ತ್ರ ಕಂಪ್ಲೀಟ್ ಆಗಿರುತ್ತೆ. ಮತ್ತೆ ಜೀವಶಾಸ್ತ್ರ ಇರುತ್ತೆ, ವಿಜ್ಞಾನ, ಜೀವಶಾಸ್ತ್ರ, ಆರೋಗ್ಯ ಮತ್ತು ರೋಗಗಳ ಬಗ್ಗೆಯೂ ಕೂಡ ಇರುತ್ತೆ. ಮತ್ತೆ ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಅನ್ನು ಕೂಡ ನಾನು ಕವರ್ ಮಾಡ್ಕೊಡ್ತೇನೆ. ಸೈನ್ಸ್ ಮತ್ತೆ ಹಿಸ್ಟ್ರಿ ಇವು ಸಂಪೂರ್ಣವಾಗಿ ಇರ್ತವೆ. ನೆಕ್ಸ್ಟ್ ಇಲ್ಲಿ ಅದಾದ ಬಳಿಕ ಯಾವ್ದಿರುತ್ತಪ್ಪ ಅಂತ ಅಂದ್ರೆ ನಿಮಗೆ ಇಲ್ಲಿ ವಿಡಿಯೋನ ಹಾಕ್ತೇನೆ, ನೀವು PDF ನ ಒಂದ್ಸಲಿ ನೋಡ್ಕೋಬಹುದು. ಅದನ್ನ ನೋಡ್ಕೊಂಡು ನೀವು ಏನ್ ಮಾಡ್ಬೋದಪ್ಪ ಅಂತ ಅಂದ್ರೆ ಇದನ್ನು ಮಾಡ್ಬೋದು. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಬಗ್ಗೆ ಕೂಡ ನಾವು ಅದರಲ್ಲಿ ಆಡ್ ಮಾಡಿದ್ದೇವೆ. ನಿಮಗೆ ಟೆಸ್ಟ್ ವೈಸ್ಗಳು GK ಅಲ್ಲಿ ನೀವು ಯಾವ ರೀತಿ ಕೊಟ್ಟಿದ್ದೇನೆ ಅಂತ ಅಂದ್ರೆ ಟೋಟಲ್ ಆಗಿ ಅರೌಂಡ್ 50 ಟೆಸ್ಟ್ ಇದಾವೆ. 50 ಟೆಸ್ಟ್ ಇದಾವೆ. ಏನೂ ಮಾಡೋದಿಲ್ಲ, ಇಲ್ಲಿ 101 ರೂಪಾಯಿಗಳನ್ನ ನೀವು ಹಿಸ್ಟ್ರಿ ಪಿ ಏನು ತಗೊಳ್ಬೇಡಿ, 89 ರೂಪಾಯಿದೇನು ತಗೊಳ್ಬೇಡಿ, ಬರೀ 101 ರೂಪಾಯಿನ ಸೆಂಡ್ ಮಾಡಿ ನಿಮಗೆ ಸಂಪೂರ್ಣವಾಗಿ ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲಾ PDF ನಿಮಗೆ ಕೊಡುವಂತ ಪ್ರಯತ್ನ ನಮ್ದು. ಓಕೆನಾ. ಎಲ್ಲ GK 360 ಬ್ಯಾಚಲ್ಲಿ ನಿಮಗೆ ಎಲ್ಲಾ PDF ಕೊಡ್ತೇನೆ, ಎಕ್ಸೆಪ್ಟ್ ಕರೆಂಟ್ ಅಫೇರ್ಸ್ಗಾಗಿ ಬೇರೆ PDFಗಳು ಇದಾವೆ. ಇಷ್ಟನ್ನ ಹೇಳಿದ ನಂತರ ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳಬಹುದು. ಕರೆಂಟ್ ಅಫೇರ್ಸ್ಗೆ 60 ರೂಪಾಯಿಗಳನ್ನ ಸ್ಪೆಂಡ್ ಮಾಡಿಕೊಂಡು ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸ್ನ ಒಂದು PDF ಇದೆ, ಅದನ್ನ ನೀವು ಪಡ್ಕೊಂಡ್ಬಿಡಿ. ಕರೆಂಟ್ ಅಫೇರ್ಸ್ ಮ್ಯಾಕ್ಸಿಮಮ್ ಇದ್ರೊಳಗೆ ಬರುತ್ತೆ. ಓಕೆನಾ. ನಾನು ಕಂಪಲ್ಸರಿ ಹೇಳ್ತೇನೆ, ಇದ್ರೊಳಗೆ ಬರುತ್ತೆ, ಇಲ್ಲೇ ಬರಬೇಕದು. 1ರಿಂದ 2 ಕ್ವಶನ್ ಮಿಸ್ ಆಗ್ಬೋದು, ಬಟ್ ಇಲ್ಲಿಂದಾನೆ ಬರುತ್ತೆ. ಅದಕ್ಕಾಗಿ ಕರೆಂಟ್ ಅಫೇರ್ಸ್ನ ಇಲ್ಲಿಂದ ಪಡ್ಕೊಳ್ಳಿ. ಓಕೆನಾ. ಈ ಸ್ಕ್ಯಾನರ್ ಅನ್ನ ಕರೆಕ್ಟಾಗಿ ಸ್ಕ್ರೀನ್ಶಾಟ್ ತಗೊಳ್ಬೇಕು, ನೀವು ಸ್ಕ್ರೀನ್ಶಾಟ್ ತಗೊಂಡು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ ಬಳಿಕ ನಿಮಗೆ ನಾನೀಗ ಹೇಳಿದೆ ಪೊಲೀಸ್ GK ಬ್ಯಾಚ್ ಅಂತ, GK 360 ಬ್ಯಾಚ್
ಇಟ್ ಈಸ್ ಓನ್ಲಿ ಫಾರ್ 101 rupees. 101 ರೂಪಾಯಿ ಸೆಂಡ್ ಮಾಡಿ ಎಲ್ಲ PDF ಪಡ್ಕೊಳ್ಳಿ. ಓಕೆನಾ, ಇದು ಇವತ್ತಿಗೆ ಸಂಬಂಧಪಟ್ಟಂತೆ ಏನು ಸ್ಟಡಿ ಪ್ಲಾನ್ ಅಂತ. ಇದೇ ರೀತಿ ನಿಮಗೆ ಏನಾದರೂ ವಿಡಿಯೋ ಬೇಕು ಅಂತಂದ್ರೆ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.